ನಮಸ್ಕಾರ ಸ್ನೇಹಿತರೆ, ಪಾರೆಗದ್ದೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯದಲ್ಲಿ ಈಗ ದೊಡ್ಡ ಭೂಕಂಪ ಕಾಣಿಸಿಕೊಂಡಿದೆ. ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರು ಬಿಜೆಪಿ ಪಾರ್ಟಿಯಿಂದ ಹೊರಬರುವ ಸಾಧ್ಯತೆಯ ಬಗ್ಗೆ 2 ದಿನ ಕಾಯಿರಿ ಎಂಬ ರಹಸ್ಯಮಯ ಹೇಳಿಕೆ ನೀಡಿದ್ದಾರೆ. ಈ ಒಂದು ವಾಕ್ಯವು ರಾಜಕೀಯ ವಲಯಗಳಲ್ಲಿ ಭಾರೀ ಕುತೂಹಲವನ್ನು ಸೃಷ್ಟಿಸಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ನಿರ್ಧಾರವಲ್ಲ, ಇದು ತಮಿಳುನಾಡು ರಾಜಕೀಯದ ಸಮೀಕರಣವನ್ನು ಪೂರ್ಣವಾಗಿ ಬದಲಾಯಿಸುವ ದಕ್ಷಿಣ ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಒಂದು ಮಹತ್ವಪೂರ್ಣ ತಿರುವು ಆಗಬಹುದು. ಇಂದು ಈ ವಿಷಯವನ್ನು ಆಳವಾಗಿ, ವಿವರವಾಗಿ, ಸಮಗ್ರವಾಗಿ ಮತ್ತು ಎಲ್ಲ ಆಯಾಮಗಳಿಂದ ವಿಶ್ಲೇಷಿಸೋಣ. ಸ್ನೇಹಿತರೆ, ಮೊದಲು ಕೆ ಅಣ್ಣಾಮಲೈ ಅವರ ಬಗ್ಗೆ ಸಂಪೂರ್ಣ ಚಿತ್ರಣ ನೋಡೋಣ. ಅವರು IPS ಅಧಿಕಾರಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದರು. ಅವರ ನಿಷ್ಠೆ, ಭ್ರಷ್ಟಾಚಾರ ವಿರೋಧಿ ನಿಲುವು, ಧೈರ್ಯಶಾಲಿ ನಡೆ ಮತ್ತು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ತೋರಿಸುವ ಕಾಳಜಿಯಿಂದಾಗಿ ಅವರು ಜನರ ಗಮನ ಸೆಳೆದರು. 2021ರಲ್ಲಿ ಬಿಜೆಪಿಗೆ ಸೇರಿದ ನಂತರ ತಮಿಳುನಾಡು ಬಿಜೆಪಿ ಪ್ರದೇಶ ಅಧ್ಯಕ್ಷರಾಗಿ ನೇಮಕಗೊಂಡರು. ಅವರ ನೇತೃತ್ವದಲ್ಲಿ ಪಾರ್ಟಿ ರಾಜ್ಯದಲ್ಲಿ ಹೊಸ ಶಕ್ತಿಯನ್ನು ಪಡೆಯಿತು. ವಿಶೇಷವಾಗಿ ಯುವಕರ ನಡುವೆ ಬಿಜೆಪಿಯ ಜನಪ್ರಿಯತೆ ಹೆಚ್ಚಾಯಿತು. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ AIADMK ಮೈತ್ರಿ ಕೆಲವು ಸೀಟುಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿತು. ಆದರೆ 2026ರ ವಿಧಾನಸಭಾ ಚುನಾವಣೆಯ ತಯಾರಿಯಲ್ಲಿ ಪಾರ್ಟಿಯೊಳಗಿನ ಕೆಲವು ನಿರ್ಧಾರಗಳ ಬಗ್ಗೆ ಅಣ್ಣಾಮಲೈ ಅವರು ತೀವ್ರ ಅಸಮಾಧಾನ ಹೊಂದಿದರು ಎನ್ನಲಾಗಿದೆ. ವಿವಿಧ ಮೂಲಗಳ ಪ್ರಕಾರ ಅಣ್ಣಾಮಲೈ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಬೀನ್ ಅವರೊಂದಿಗೆ ದೆಹಲಿಯಲ್ಲಿ ಮುಖ್ಯ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಅವರು ತಮ್ಮ ಮುಂದಿನ ನಡೆಯನ್ನು ಸ್ಪಷ್ಟಪಡಿಸುವ ಸಾಧ್ಯತೆ ಇದೆ. ಅವರಿಗೆ ರಾಜ್ಯಸಭೆಯ ಸೀಟ್, ಪಾರ್ಟಿಯಲ್ಲಿ ಹೆಚ್ಚಿನ ಹುದ್ದೆ ಅಥವಾ ಇತರ ಪ್ರಸ್ತಾಪಗಳು ಬಂದಿದ್ದರೂ ಅವುಗಳನ್ನು ತಿರಸ್ಕರಿಸಿದ್ದಾರೆ ಎನ್ನಲಾಗಿದೆ. ಬದಲಿಗೆ ಅವರು ತಮ್ಮ ಬೆಂಬಲಿಗರೊಂದಿಗೆ ಹೊಸ ಜನ ಚಳುವಳಿಯನ್ನು ಪ್ರಾರಂಭಿಸಿ ನಂತರ ಅದನ್ನು ಪೂರ್ಣ ಪ್ರಮಾಣದ ರಾಜಕೀಯ ಪಕ್ಷವಾಗಿ ಪರಿವರ್ತಿಸುವ ಯೋಜನೆಯಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಣ್ಣಾಮಲೈ ಹೊಸ ಚಳುವಳಿ ನೀಡುವುದೇ? ಈ ಪ್ರಶ್ನೆಯು ಈಗ ತಮಿಳುನಾಡು ರಾಜಕೀಯದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಾಗುತ್ತಿದೆ. ಕೊಯಂಬತ್ತೂರಿನಲ್ಲಿ ಅವರ ಬೆಂಬಲಿಗರು ಈಗಾಗಲೇ ಪೋಸ್ಟರ್ಗಳನ್ನು ಅಂಟಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣಾಮಲೈ ಫಾರ್ ತಮಿಳುನಾಡು, ನ್ಯೂ ತಮಿಳುನಾಡು ಪೊಲಿಟಿಕ್ಸ್, ಪೀಪಲ್ ಮೂವ್ಮೆಂಟ್ ಎಂಬ ಹ್ಯಾಶ್ಟ್ಯಾಗ್ಗಳು ಟ್ರೆಂಡ್ ಆಗುತ್ತಿವೆ. ಅಣ್ಣಾಮಲೈ ಅವರು ತಮ್ಮ ಬೆಂಬಲಿಗರೊಂದಿಗೆ ನಾವು ಭ್ರಷ್ಟಾಚಾರ ಮುಕ್ತ, ಜನಪ್ರಿಯ ರಾಜಕೀಯವನ್ನು ಮುಂದುವರಿಸುತ್ತೇವೆ, ಯಾವುದೇ ರಾಜಕೀಯ ಒತ್ತಡಕ್ಕೆ ಬಗ್ಗುವುದಿಲ್ಲ, ತಮಿಳುನಾಡಿನ ಯುವಕರ ಕನಸುಗಳನ್ನು ನನಸು ಮಾಡುತ್ತೇವೆ ಎಂಬ ಸಂದೇಶಗಳನ್ನು ನೀಡುತ್ತಿದ್ದಾರೆ. ಇದು ಸ್ವತಂತ್ರ ರಾಜಕೀಯಕ್ಕೆ ಒಂದು ಹೊಸ ಉದಾಹರಣೆಯಾಗಬಹುದು. ಅಣ್ಣಾಮಲೈ ತಮ್ಮ ಬೆಂಬಲಿಗರಿಗೆ ಏನು ಹೇಳುತ್ತಿದ್ದಾರೆ? ಸ್ನೇಹಿತರೆ, ಅಣ್ಣಾಮಲೈ ಅವರ ಬೆಂಬಲಿಗರು ಮುಖ್ಯವಾಗಿ ಯುವಕರು, ಉದ್ಯಮಿಗಳು, ಮಧ್ಯಮ ವರ್ಗದ ಜನರು ಮತ್ತು ಸೋಷಿಯಲ್ ಮೀಡಿಯಾ ಬಳಕೆದಾರರು. ಕೊಯಂಬತ್ತೂರಂತಹ ಪ್ರದೇಶಗಳಲ್ಲಿ ಅವರಿಗೆ ದೊಡ್ಡ ಬೆಂಬಲವಿದೆ. ಅವರು ಭ್ರಷ್ಟಾಚಾರ ವಿರೋಧಿ ರಾಜಕೀಯವನ್ನು ಮುಂದುವರಿಸುವುದಾಗಿ ಭರವಸೆ ನೀಡುತ್ತಿದ್ದಾರೆ. ತಮಿಳುನಾಡು ಯುವಕರ ಮತದಾರರ ಪ್ರಭಾವ. ಸ್ನೇಹಿತರೆ, ಅಣ್ಣಾಮಲೈ ಅವರ ಹೊಸ ನಡೆಯು ತಮಿಳುನಾಡು ಯುವಕರ ಮತದಾರರ ಮೇಲೆ ದೊಡ್ಡ ಪ್ರಭಾವ ಬೀರುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಯುವಕರು ಭ್ರಷ್ಟಾಚಾರ, ಉದ್ಯೋಗ, ಶಿಕ್ಷಣ ಮತ್ತು ಆಧುನಿಕ ರಾಜಕೀಯವನ್ನು ಬದಲಾಯಿಸುತ್ತಿದ್ದಾರೆ. ಅಣ್ಣಾಮಲೈ ಅವರ ಆಕ್ರಮಣಕಾರಿ ಶೈಲಿ ಈ ಸ್ವಚ್ಛ ಇಮೇಜ್ ಯುವಕರನ್ನು ಆಕರ್ಷಿಸುತ್ತಿದೆ. 2026ರ ಚುನಾವಣೆಯಲ್ಲಿ ಈ ಯುವ ಮತಗಳು ಯಾವ ಕಡೆ ವಾಲುತ್ತವೆ ಎಂಬುದು ಎಲ್ಲ ಪಕ್ಷಗಳಿಗೂ ನಿರ್ಣಾಯಕವಾಗುವ ಸಾಧ್ಯತೆ ಇದೆ. ತಮಿಳುನಾಡು ರಾಜಕೀಯ ನವೀಕರಣಗಳು. ಸ್ನೇಹಿತರೆ, ತಮಿಳುನಾಡು ರಾಜಕೀಯದಲ್ಲಿ ಈಗ ದೊಡ್ಡ ನವೀಕರಣಗಳು ನಡೆಯುತ್ತಿವೆ. DMK ಸರ್ಕಾರವು ತನ್ನ ಅಧಿಕಾರವನ್ನು ಮುಂದುವರಿಸುವಲ್ಲಿ ತೊಡಗಿದೆ. AIADMKಯಲ್ಲಿ ಒಳಭಾಗದ ಸಂಘರ್ಷಗಳು ಮುಂದುವರಿದಿವೆ. ಬಿಜೆಪಿ AIADMKಯ ಮೈತ್ರಿ ಮುಂದುವರಿಸುವ ನಿರ್ಧಾರವನ್ನು ಅಣ್ಣಾಮಲೈ ಅವರು ಬಹುತೇಕ ವಿರೋಧಿಸಿದರು. ಈ ಅಸಮಾಧಾನವೇ ಅವರ ನಿರ್ಗಮನಕ್ಕೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ. ವಿರೋಧ ಪಕ್ಷಗಳ ಪ್ರತಿಕ್ರಿಯೆ. ಸ್ನೇಹಿತರೆ, ವಿರೋಧ ಪಕ್ಷಗಳು ಈ ಘಟನೆಗೆ ತೀವ್ರ ಪ್ರತಿಕ್ರಿಯೆ ನೀಡುತ್ತಿವೆ. DMK ನಾಯಕರು ಬಿಜೆಪಿ ಒಳಗೆ ಒಡೆದು ಹೋಗುತ್ತಿದೆ, ಅವರ ತಂತ್ರಗಳು ವಿಫಲವಾಗುತ್ತಿವೆ ಎಂದು ಹೇಳುತ್ತಿದ್ದಾರೆ. AIADMKಯಲ್ಲಿ ಕೂಡ ಈ ಘಟನೆಯಿಂದ ಹೊಸ ಚರ್ಚೆಗಳು ಪ್ರಾರಂಭವಾಗಿವೆ. ಕೆಲವು ನಾಯಕರು ಅಣ್ಣಾಮಲೈ ಅವರನ್ನು ತಮ್ಮ ಕಡೆಗೆ ಆಕರ್ಷಿಸುವ ಪ್ರಯತ್ನವನ್ನು ಮಾಡುತ್ತಿರುವುದು ಸುದ್ದಿಯಾಗಿವೆ. ಇದು ಎಲ್ಲ ಪಕ್ಷಗಳ ತಂತ್ರಗಳನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಸ್ವತಂತ್ರ ರಾಜಕೀಯ ವಿಧಾನಗಳು ಸಾಧ್ಯವೇ? ಸ್ನೇಹಿತರೆ, ಅಣ್ಣಾಮಲೈ ಅವರು ಹೊಸ ಚಳುವಳಿ ಪ್ರಾರಂಭಿಸುವುದು ಸುಲಭವಲ್ಲ. ಇದಕ್ಕೆ ಅನೇಕ ಸವಾಲುಗಳಿವೆ. ಮೊದಲನೆಯದಾಗಿ ಹಣಕಾಸು ಸಂಗ್ರಹಣೆ. ರಾಜಕೀಯ ಚಳುವಳಿಗೆ ಅಪಾರ ಹಣದ ಅಗತ್ಯವಿದೆ. ಎರಡನೆಯದಾಗಿ ರಾಜ್ಯಾದ್ಯಂತ ಬಲವಾದ ಸಂಘಟನೆಯನ್ನು ನಿರ್ಮಿಸುವುದು. ಮೂರನೆಯದಾಗಿ ನಾಯಕತ್ವದ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು. ಅಣ್ಣಾಮಲೈ ಅವರ ಆಕ್ರಮಣಕಾರಿ ಮತ್ತು ನೇರ ಶೈಲಿಯು ಕೆಲವು ವರ್ಗಗಳಲ್ಲಿ ವಿವಾದಕ್ಕೆ ಕಾರಣವಾಗಬಹುದು, ಆದರೆ ಅವರಿಗೆ ಪ್ರಬಲ ಬೆಂಬಲವಿದೆ. ಯುವಕರು, ಉದ್ಯಮಿಗಳು, ಮಧ್ಯಮ ವರ್ಗದ ಜನರು, ತಂತ್ರಜ್ಞಾನ ಕ್ಷೇತ್ರದ ವೃತ್ತಿಪರರು ಮತ್ತು ಸೋಷಿಯಲ್ ಮೀಡಿಯಾ ಬಳಕೆದಾರರಲ್ಲಿ ಅವರ ಜನಪ್ರಿಯತೆ ಗಣನೀಯವಾಗಿದೆ. ಇವರು ಅವರ ಹೊಸ ಚಳುವಳಿಗೆ ಬಲವಾದ ಅಡಿಪಾಯವಾಗಬಹುದು. ಕಾರ್ಯತಂತ್ರ ಮತ್ತು ಪ್ರತಿಕ್ರಿಯೆಗಳು. ಸ್ನೇಹಿತರೆ, ಬಿಜೆಪಿ ಈಗ ತನ್ನ ತಂತ್ರವನ್ನು ಪುನರ್ವಿಮರ್ಶೆ ಮಾಡುವ ಅಗತ್ಯವಿದೆ. ದಕ್ಷಿಣ ಭಾರತದಲ್ಲಿ ಹೊಸ ಮುಖಗಳನ್ನು ತಂದು ಪಾರ್ಟಿಯನ್ನು ಬಲಪಡಿಸುವುದು, ಮೈತ್ರಿಕೂಟಗಳನ್ನು ಪುನರ್ರಚಿಸುವುದು ಅಥವಾ ಸ್ವತಂತ್ರವಾಗಿ ಹೆಚ್ಚು ಶಕ್ತಿ ಹೂಡುವುದು ಎಂಬ ಆಯ್ಕೆಗಳು ಚರ್ಚೆಯಲ್ಲಿವೆ. ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶಗಳಲ್ಲಿ ಈ ಘಟನೆಯನ್ನು ಪ್ರಭಾವಿಸಬಹುದು.
ಸಂಭವನೀಯ ಅಪಾಯಗಳು ಮತ್ತು ಪರಿಣಾಮಗಳು. ಸ್ನೇಹಿತರೆ, ಈ ನಿರ್ಧಾರದಿಂದಾಗಿ ತಮಿಳುನಾಡು ರಾಜಕೀಯದಲ್ಲಿ 3 ಧ್ರುವಗಳು ರೂಪುಗೊಳ್ಳುವ ಸಾಧ್ಯತೆ ಇದೆ. ದ್ರಾವಿಡ ಪಕ್ಷಗಳು, ಎಐಡಿಎಂಕೆ, ಬಿಜೆಪಿ ಮೈತ್ರಿ ಮತ್ತು ಅಣ್ಣಾಮಲೈ ನೇತೃತ್ವದ ಹೊಸ ಶಕ್ತಿ. 2026ರ ವಿಧಾನಸಭಾ ಚುನಾವಣೆಯಲ್ಲಿ ಯುವಕರ ಮತಗಳು ಅಣ್ಣಾಮಲೈ ಕಡೆಗೆ ವಾಲುವ ಸಾಧ್ಯತೆ ಇದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ರಾಜಕೀಯ ವ್ಯೂಹಗಳಲ್ಲಿ ಬದಲಾವಣೆ ಆಗುವುದು ಖಚಿತ. ಹೊಸ ರಾಜಕೀಯ ಶಕ್ತಿಗಳು ಉದಯಿಸುವುದು ರಾಜಕೀಯವನ್ನು ಹೆಚ್ಚು ಗತಿಶೀಲಗೊಳಿಸಬಹುದು. ಆದರೆ ಅಪಾಯಗಳು ಅನೇಕವಿದೆ. ಹೊಸ ಪಕ್ಷ ಸ್ಥಾಪಿಸುವುದು, ಚುನಾವಣಾ ಆಯೋಗದ ನಿಯಮಗಳನ್ನು ಪಾಲಿಸುವುದು, ಹಣಕಾಸು ನಿರ್ವಹಣೆ, ದೀರ್ಘಕಾಲೀನ ಸಂಘಟನೆ ಕಾಯ್ದುಕೊಳ್ಳುವುದು ಮತ್ತು ವಿರೋಧ ಪಕ್ಷಗಳ ತೀವ್ರ ವಿರೋಧ ದೊಡ್ಡ ಸವಾಲಾಗಬಹುದು. ಸ್ನೇಹಿತರೆ, ಈ ಘಟನೆ ಭಾರತೀಯ ರಾಜಕೀಯದಲ್ಲಿ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ. ವೈಯಕ್ತಿಕ ನಾಯಕತ್ವ, ಜನರ ಬೆಂಬಲ ಮತ್ತು ಪಾರ್ಟಿ ನಿಷ್ಠೆಯ ನಡುವಿನ ಸಂಘರ್ಷವನ್ನು ಇದು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ರಾಜಕೀಯವು ನಿರಂತರ ಬದಲಾವಣೆಯಲ್ಲಿ ಇರುವ ಕ್ಷೇತ್ರ. ಅಣ್ಣಾಮಲೈ ಅವರ ಮುಂದಿನ ನಡೆ ಏನಾಗುತ್ತದೆ ಎಂಬುದನ್ನು ನಾವು ಆಸಕ್ತಿಯಿಂದ ಕಾಯುತ್ತಿದ್ದೇವೆ. ಇದು ತಮಿಳುನಾಡು ಮಾತ್ರವಲ್ಲ, ಸಂಪೂರ್ಣ ದಕ್ಷಿಣ ಭಾರತದ ರಾಜಕೀಯ ಭೂಮಿಕೆಯ ಮೇಲೆ ಗಣನೀಯ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಘಟನೆಯಿಂದ ನೀವು ಏನು ಕಲಿಯುತ್ತೀರಿ? ರಾಜಕೀಯದಲ್ಲಿ ವೈಯಕ್ತಿಕ ನಾಯಕತ್ವವೇ ಹೆಚ್ಚು ಮುಖ್ಯವೋ ಅಥವಾ ಪಾರ್ಟಿ ರಚನೆ ಮತ್ತು ಸಂಘಟನೆಯೇ? ಅಣ್ಣಾಮಲೈ ಅವರ ಹೊಸ ಪಕ್ಷ ಸ್ಥಾಪಿಸಿದರೆ ಅದು ಅವರ ಯಶಸ್ವಿಗೆ ಕಾರಣವಾಗುತ್ತದೆಯೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.